ಶಿವಾಜಿ ಮಾತ್ರ ನೆನಪಾಗ್ತಾ ಇದ್ದಾರಾ? ಬಸವಣ್ಣನ ಮರೆತೇ ಬಿಟ್ರ? ಕೇವಲ ವಿವಾದನ ಎಲೆಕ್ಷನ್ ಗಿಮಿಕ್ಕ? ಬಸವಣ್ಣ ಪ್ರತಿಮೆ ರೆಡಿ ಆಗಲ್ವಾ? ಇದು ಶಿವಾಜಿ ವರ್ಸಸ್ ಬಸವಣ್ಣ ಎಲೆಕ್ಷನ್ ಪಾಲಿಟಿಕ್ಸ್. ಬೆಳಗಾವಿಯಲ್ಲಿ ಜೋರಾಗಿದೆ ಪ್ರತಿಮೆ ಪಾಲಿಟಿಕ್ಸ್. ರಾಜಹಂಸಗಡದಲ್ಲಿ ರೆಡಿ ಆಗ್ತಾ ಇದೆ ಶಿವಾಜಿ ಪ್ರತಿಮೆ. ಹಿರೇಬಾಗೇವಾಡಿಯಲ್ಲಿ ರೆಡಿ ಆಗ್ತಾ ಇದೆ ಬಸವಣ್ಣನ ಪ್ರತಿಮೆ. ಬಸವಣ್ಣನ ಪ್ರತಿಮೆ ರೆಡಿ ಆದ್ರೂ ಕೂಡ ಇದುವರೆಗೂ ಲೋಕಾರ್ಪಣೆ ಆಗಿಲ್ಲ. ಯಾಕೆ? ಶಿವಾಜಿ ಪ್ರತಿಮೆಗೆ ಲೋಕಾರ್ಪಣೆಗೆ ಆತುರ. ಯಾಕಂದ್ರೆ ಬಿಜೆಪಿಯವರು ಈಗ ಎಲೆಕ್ಷನ್ಗೂ ಮುಂಚಿತವಾಗಿ ಸರ್ಕಾರದ ಕಡೆಯಿಂದ ಮಾಡಿಸ್ಬೇಕು ಅಂತ ಹೇಳಿ, ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರಿಗೆ ಬಹಳ ಇಂಟ್ರೆಸ್ಟ್ ಇದೆ. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸೊ ಅವ್ರ ಕ್ಷೇತ್ರದಲ್ಲಿ ಈ ಪ್ರತಿಮೆ ನಿರ್ಮಾಣ ಆಗಿರೋದ್ರಿಂದ ಕಾಂಗ್ರೆಸ್ ನಾಯಕರಿಂದ ಇದನ್ನ ನನ್ನ ಅನುದಾನದಲ್ಲಿ ನಾನು ಮಾಡಿಸಿರೋದು, ಅದಕ್ಕೆ ಕಾಂಗ್ರೆಸ್ ಅವರಿಂದಾನೇ ಇದನ್ನ ನಾನು ಉದ್ಘಾಟನೆ ಮಾಡಿಸ್ಬೇಕು, ಲೋಕಾರ್ಪಣೆ ಮಾಡಿಸ್ಬೇಕು ಅಂತ ಅವ್ರಿಗೂ ಆತುರ ಇದೆ. ಶಿವಾಜಿ ಪ್ರತಿಮೆ ಲೋಕಾರ್ಪಣೆಗೆ ಆತುರ ಯಾಕೆ? ಮೊದಲು ಬಸವಣ್ಣನ ಪ್ರತಿಮೆ ಉದ್ಘಾಟನೆ ಮಾಡಿ ಅಂತ ಹೇಳಿ ಸ್ಥಳೀಯರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಕಳೆದ 15 ವರ್ಷಗಳಿಂದ ಬಸವಣ್ಣನ ಪ್ರತಿಮೆಗೆ ಲೋಕಾರ್ಪಣೆ ಭಾಗ್ಯನೇ ಸಿಕ್ಕಿಲ್ಲ. ಇದ್ಯಾಕೆ ತಾರತಮ್ಯ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸವೇಶ್ವರ ಸರ್ಕಾರದಲ್ಲಿ ಪ್ರತಿಭೆ ಮಾಡಿದರು. ಆದರೆ ಇದರ ಬಗ್ಗೆ ನಾವು ಶಾಸಕರ ಜೊತೆ ಮಾತಾಡಿದೆ, ಇಲ್ಲ ಮಾಡುವಂತ ಅನ್ಕೊಂತ ಬಂದರು. ಆದರೆ ಉಳಿದ ನಮ್ಮ ಸಮಾಜನ ಅಥವಾ ದುರ್ನೀತಿರ ಬಗ್ಗೆ ನಾನು ಸಲಹೆ ಕೊಟ್ಟೆ, ಇದನ್ನು ಆದರೆ ನಾವು ಲೋಕಾರ್ಪಣೆ ಮಾಡೋಣ, ನಮ್ಮ ಸಮಾಜದ ಪದ್ಧತಿ ಅಂತ ಅದನ್ನು ಒಂದು ಅಭಿಷೇಕ ಆಗಲಿ, ಒಂದು ಸಂಪ್ರದಾಯ ಮಾಡುವಂಥ ಅನ್ನೋದನ್ನು ಸಲಹೆ ಕೊಟ್ಟಿದ್ದೇನೆ. ಆದರೆ ಇನ್ನೂವರೆಗೂ ಯಾರು ಇದ್ರ ಬಗ್ಗೆ ಆಸಕ್ತಿ ವಹಿಸಿಲ್ಲ. ಈಗ ಏನಾಗಿದೆ ಅಂದರೆ, ಈ ಚುನಾವಣೆ ಸಮೀಪ ಬಂದಾಗ ಎಲ್ಲ ರಾಜಕಾರಣಿಗಳಿಗೆ ಈಗ ಈ ಮೂರ್ತಿ ಪುತ್ತೂಳುಗಳು ಗುಂಗಿಲಿದ್ದಾರೆ. ಆದರೆ ಈ ನಮ್ಮ ಸಮಾಜ ಬಸವಣ್ಣವರೇ ಮರೆತು ಬಿಟ್ಟಿದ್ದಾರೆ ಈಗಿನ ರಾಜಕಾರಣಿಗಳು. ಆದರೆ ಬಸವಣ್ಣ ಕೆಲವು ಒಂದೇ ಜಾತಿ ಮತ್ತು ಅವರು ಸೇರಿದವರಲ್ಲ, ಇಡೀ ಮಾನವಕರು ಸೇರಿದಂಥ ವ್ಯಕ್ತಿಗಳು. ಅಂಥ ಸಮಯದಲ್ಲಿ ಇವತ್ತು ನಾನು ಅಭಿಪ್ರಾಯ ವಿನಂತಿ ಮಾಡ್ತಿದ್ದೇನೆ, ಆದಷ್ಟು ಬೇಗ ಅತಿ ಶೀಘ್ರದೊಳಗೆ ಇದನ್ನು ನೀವು ಲೋಕಾರ್ಪಣೆ ಮಾಡಿದರೆ ನಮಗೆ ಒಂದು ದೊಡ್ಡ ಸಂತೋಷ ಆಕೈತಿ. ಇದೇ ವಿಚಾರವಾಗಿ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಅಫ್ಕೋರ್ಸ್ ಇದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಶಿವಾಜಿ ಪ್ರತಿಮೆಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದ್ರೆ ಮರಾಠಿಗರ ಮತವನ್ನ ಸೆಳೆಯುವಂತ ತಂತ್ರ ಇದು. ಆದ್ರೆ ಕನ್ನಡಿಗರನ್ನ ಹಾಗತ್ತ ಬಸವಣ್ಣನನ್ನ ತಾತ್ಸಾರ ಮಾಡಕ್ ಆಗಲ್ವಲ್ಲ? 15 ವರ್ಷ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ? ಕಾಲಹರಣ ಯಾಕಾಯ್ತು? ಶರ್ಮಿತಾ ಶೆಟ್ಟಿ, ಇದೇ ಈಗ ಹಿರೇಬಾಗೇವಾಡಿ ಮತ್ತು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಜನ ಕೇಳ್ತಿರ್ತಕ್ಕಂಥ ಪ್ರಶ್ನೆ, ಬಸವಣ್ಣನಿಗೆ ಒಂದು ನ್ಯಾಯ ಮತ್ತು ಶಿವಾಜಿಗೆ ಒಂದು ನ್ಯಾಯ ಅಂತಕ್ಕಂಥ ಪ್ರಶ್ನೆ ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಒಂದು ಬಸವಣ್ಣ ಪ್ರತಿಮೆ ಇರ್ತಕ್ಕಂಥದ್ದು ಕೂಡ ಬೆಳಗಾವಿ ತಾಲೂಕಿನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಹಿರೇಬಾಗೇವಾಡಿ ಗ್ರಾಮದಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಹೊಂದಿಕೊಂಡಂತಹ ಒಂದು ಮುಖ್ಯ ವೃತ್ತದಲ್ಲೇ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿದೆ. ಸುಮಾರು 15 ವರ್ಷಗಳ ಹಿಂದೆ ಅಂದ್ರೆ 2007-8ರಲ್ಲಿ ಅಲ್ಲಿ ಅವಾಗಿನ ಶಾಸಕ ಅಭಯ ಪಾಟೀಲ್ ನೇತೃತ್ವದಲ್ಲಿ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿತ್ತು. ಬಳಿಕ ಇಂದು ಕ್ಷೇತ್ರಗಳ ಪುನರ್ವಿಂಗಡಣೆ ಆಗುತ್ತೆ. ಅಭಯ ಪಾಟೀಲ್ ಬೆಳಗಾವಿ ಬಾಗೇವಾಡಿ ಕ್ಷೇತ್ರವನ್ನ ಬಿಟ್ಟು ಬೆಳಗಾವಿ ದಕ್ಷಿಣಕ್ಕೆ ಬರ್ತಾರೆ. ಅಂದಿನಿಂದ ಇಂದಿವರೆಗೂ ಕೂಡ ಲೋಕಾರ್ಪಣೆ ಆಗದೆ ಈ ಒಂದು ಪ್ರತಿಮೆ ಹಾಗೆ ನಿಂತ್ಕೊಂಡಿರ್ತಕ್ಕಂಥದ್ದು. ಗ್ರಾಮಸ್ಥರು ಒಂದು ಸ್ವಲ್ಪ ಪೂಜೆ ಮಾಡಿ ಅವಾಗವಾಗ ಪೂಜೆ ಮಾಡ್ತಾರೆ. ಆದ್ರೆ ಏನು ಸಂಪ್ರದಾಯಬದ್ಧವಾಗಿ ಏನು ಲೋಕಾರ್ಪಣೆ ಆಗ್ಬೇಕಿತ್ತು, ಯಾವುದೇ ಲೋಕಾರ್ಪಣೆ ಆಗಿಲ್ಲ. ಲೋಕಾರ್ಪಣೆ ಮಾಡಕ್ಕೆ ಕೂಡ ಯಾರು ಮುಂದಾಗಿಲ್ಲ. ಅಂದ್ರೆ ಇದು ವೋಟ್ ಬ್ಯಾಂಕ್ ಬರಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ ಏನು ಬಸವಣ್ಣನ ಬಗ್ಗೆ ತಾತ್ಸಾರ ಯಾಕೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಬೆಳಗಾವಿಯ ರಾಜಹಂಸಗಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿವೃದ್ಧಿ ಆಗಿದೆ ಮತ್ತು ಅಲ್ಲಿ ಒಂದು ಪ್ರತಿಮೆಯನ್ನು ಕೂಡ ಕೂರಿಸಲಾಗಿದೆ. ಪ್ರತಿಮೆಗಾಗಿ ಏನು ಎರಡು ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಕಿತ್ತಾಟ ಮಾಡ್ತಿವೆ. ಒಂದು ಕಡೆ ಕಾಂಗ್ರೆಸ್ ನಾಯಕರನ್ನ ಕರೆಸಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಹೆಬ್ಬಾಳ್ಕರ್ ಪಟ್ಟು ಹಿಡಿದ್ರೆ, ಮತ್ತೊಂದು ಕಡೆ ಏನು ಬಿಜೆಪಿ ಸಿಎಂ ಕರೆಸಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಪಟ್ಟು ಹಿಡಿದರೆ ವಾಕ್ಸಮರ ಮತ್ತು ಇಬ್ಬರ ನಡುವೆ ದೊಡ್ಡ ಮಟ್ಟದ ಫೈಟ್ ನಡೀತಾ ಇದೆ. ಆದ್ರೆ ಹಿರೇಬಾಗೇವಾಡಿಯ ಬಸವಣ್ಣನ ಪ್ರತಿಮೆಗೆ ಕೂಡ ಯಾರು ಈ ಬಗ್ಗೆ ಚಕಾರ ಎತ್ತಲ್ಲ. ಗ್ರಾಮಸ್ಥರು ಕೂಡ ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಈಗ ಏನು ಪುತ್ಥಳಿ ಮತ್ತು ಪ್ರತಿಮೆಗಳ ರಾಜಕಾರಣ ನಡೀತಿದೆ. ಆದ್ರೆ ನಮ್ಮೂರಿನಲ್ಲಿ 15 ವರ್ಷಗಳಿಂದಲೂ ಕೂಡ ಒಂದು ಪ್ರತಿಮೆ ನಿಂತರೂ ಅದರ ಉದ್ಘಾಟನೆಗೆ ಯಾರು ಮಾಡ್ತಾ ಇಲ್ಲ. ಅಂದಿನ ಶಾಸಕ ಅಭಯ ಪಾಟೀಲ್ ಕೂಡ ಕ್ಷೇತ್ರ ಬದಲಾವಣೆ ಆದ ಬಳಿಕ ಅವರು ಕೂಡ ಆಸಕ್ತಿಯನ್ನ ಕಳೆದುಕೊಳ್ತಾರೆ. ಹೀಗಾಗಿ ಏನು ಪ್ರತಿಮೆಯನ್ನ ಆದಷ್ಟು ಶೀಘ್ರದಲ್ಲೇ ನೀವು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಗ್ರಾಮಸ್ಥರ ಆಗ್ರಹವಾಗಿರ್ತಕ್ಕಂಥದ್ದು. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸದ್ಯದ ಪರಿಸ್ಥಿತಿ. ಯಾಕಂದ್ರೆ ಇಲ್ಲಿ ಕನ್ನಡ ವಿಚಾರ ಬಂದಾಗ ಇಲ್ಲಿನ ಜನಪ್ರತಿನಿಧಿಗಳು ಮಾತಾಡಲ್ಲ ಮತ್ತು ಏನು ವೋಟ್ ಬ್ಯಾಂಕ್ ರಾಜಕಾರಣ ಯಾವ ರೀತಿ ಇದೆ ಅನ್ನೋದಕ್ಕೆ ಈ ಒಂದು ಪ್ರತಿಭೆ ಈಗ ಸಾಕ್ಷಿಯಾಗಿ ನಿಂತಿದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ, ಅಪ್ಡೇಟ್ಸ್ಗೆ.